ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನು ಮಾಡ್ತಾ ಇದೆ. ಜನಾಂದೋಲನ ಸಮಾವೇಶದ ಉದ್ದೇಶವಾದರೂ ಏನು? ಈ ಸಮಾವೇಶದ ಪ್ರಮುಖ ಟಾರ್ಗೆಟ್ ಏನು? ಇದು ಬಹಳ ಮುಖ್ಯ. ಜನಾಂದೋಲನದ ಉದ್ದೇಶವೇ HDD ಕುಟುಂಬದ ಟಾರ್ಗೆಟ್. HD ದೇವೇಗೌಡ ಕುಟುಂಬ ಮೂಡ ಸೈಟ್ ಪಡೆದ ಬಗ್ಗೆ ಫ್ಲೆಕ್ಸ್ ಅಳವಡಿಕೆ. ಭೂ ಕಬಳಿಕೆ ಪಕ್ಷಿ ನೋಟ ಹೆಸರಿನಲ್ಲಿ ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿದೆ. ನಗರದ ಹಲವು ಭಾಗದ ಸರ್ಕಲ್ನಲ್ಲಿ ಈ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬಿಜೆಪಿ ನೀಡುವ ಜಾಹೀರಾತು ಎಂದು ಹೆಸರನ್ನು ಉಲ್ಲೇಖ ಮಾಡಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭೂ ಕಬಳಿಕೆಯ ಪಕ್ಷಿ ನೋಟ ಎಂಬ ಹೆಸರಿನಲ್ಲಿ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಈ ರೀತಿ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಕುಮಾರಸ್ವಾಮಿ ಅವರಿಗೆ ಮೂಡಾದಿಂದ ಕೊಟ್ಟಿರುವ ಸೈಟ್ನ ಬಗ್ಗೆ ಫ್ಲೆಕ್ಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ 20 ರೈಟ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಇವತ್ತು ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನು ಮಾಡ್ತಾ ಇದೆ. ಈ ಸಮಾವೇಶದ ಪ್ರಮುಖ ಉದ್ದೇಶ ಏನು ಅನ್ನೋದು ಆ ಫ್ಲೆಕ್ಸ್ಗಳನ್ನು ನೋಡಿದ್ರೆ ಸುಸ್ಪಷ್ಟವಾಗ್ತಾ ಇದೆ. ಏನಿದೆ ಆ ಫ್ಲೆಕ್ಸ್ಗಳಲ್ಲಿ? ಏನು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಪೋಸ್ಟರ್ಗಳಲ್ಲಿ ಸುರೇಶ್? ಮೂಡಾದ ಹಗರಣ ಏನಿದೆ ಅದನ್ನ ಪ್ರಮುಖವಾಗಿ ಕೇವಲ ಆರೋಪವಾಗಿ ಇದೆ. ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಜೊತೆಗೆ ಬೃಹತ್ ಸಮಾವೇಶ ಮಾಡ್ತಿರುವಂತದ್ದು. ಆದ್ರೆ ಇದೇ ಕಾರ್ಯಕ್ರಮದ ಒಂದು ಫ್ಲೆಕ್ಸ್ ಗಳಲ್ಲಿ ದೇವೇಗೌಡರ ಒಂದು ವಿರುದ್ಧ, ಅಂದ್ರೆ ಭೂ ಕಬಳಿಕೆ ಮಾಡಿದ್ದಾರೆ ಅವರ ಒಂದು ಕುಟುಂಬದವರು ಅಂತೇಳಿ ಇರುವಂತ ಒಂದು ಫ್ಲೆಕ್ಸ್ ಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ವತಿಯಿಂದ ಈಗಾಗಲೇ ಹಾಕಿರುವಂತದ್ದು. ಯಾಕೆ ಅಂತಂದ್ರೆ ಇದೇ ಬಿಜೆಪಿ ಮೈತ್ರಿಗೆ ಏನು ಹೋರಾಟವನ್ನ ಮಾಡ್ತಾ ಇದೆ, ಅಕ್ರಮ ಮೂಡದ ಹಗರಣ ಅಂತೇಳಿ, ಇದೇ ಮೂಡದಿಂದ ದೇವೇಗೌಡರು ಕೂಡ ಸೈಟ್ ಗಳನ್ನ ಪಡ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ಸೈಟ್ ಗಳನ್ನ ಪಡ್ಕೊಂಡಿದ್ದಾರೆ. ಅಂದು ಇಲ್ಲದೆ ಇರುವಂತ ಬಿಜೆಪಿಯ ಈ ಮಾತುಗಳು ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಯಾಕಿದೆ? ನೀವು ಕೂಡ ಪಡ್ಕೊಂಡಿದ್ದೀರಲ್ವಾ, ಆದ್ರೆ ನಿಮ್ಮ ವಿರುದ್ಧವೇ ಕೂಡ ಈಗ ನಾವು ಕೂಡ ಇದೇ ರೀತಿಯಾದಂತ ಒಂದು ಆಂದೋಲನ ಕೂಡ ಮಾಡ್ಬೇಕಾಗತ್ತೆ. ಆ ಒಂದು ಜನಾಂದೋಲನ ಮಾಡ್ತಿರುವಂತದ್ದು ನೀವು ಮಾಡಿರುವಂತ ಹಗರಣವೂ ಕೂಡ ಇದರಲ್ಲಿ ಇದೆ. ನಮ್ಮ ಮೇಲೆ ಬಂದಿರುವಂತದ್ದು ಆರೋಪ, ಅದರಿಂದ ಸ್ಪಷ್ಟವಾದಂತ ಒಂದು ಹಗರಣವೇ ಇದೆ ಅಂತೇಳಿ. ಯಾಕಂದ್ರೆ ಖುದ್ದು ಬಿಜೆಪಿಯೇ ಇದರ ಒಂದು ಪ್ರಕಟಣೆಯನ್ನು ಕೂಡ ಈ ಹಿಂದೆ 2023ರಲ್ಲಿ ಹೊರಡಿಸಿತ್ತು. ಸೊ ಅದು ಕೂಡ ಈಗಾಗಲೇ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇವರಿಗೆ ಒಂದು ರೀತಿಯಲ್ಲಿ ಮುಜುಗರದ ಒಂದು ಸಂಗತಿ ಈಗಾಗಲೇ ಮೈತ್ರಿ ಆಗಿರುವಂತ ಬಿಜೆಪಿ ಮತ್ತೆ JDS ಇಬ್ರಿಗೂ ಕೂಡ ಇರುವಂತದ್ದು. ಯಾಕಂದ್ರೆ ಇದೇ ಬಿಜೆಪಿ ಅವರು ಈ ರೀತಿಯಾದಂತ ಪ್ರಕಟಣೆ ಹೊರಡಿಸಿರೋದ್ರಿಂದ ಒಂದು ರೀತಿಯಲ್ಲಿ ಸಾಕಷ್ಟು ಮುಜುಗರಕ್ಕೆ ಈಡಾಗ್ತಾ ಇದೆ. ಈ ಒಂದು ಬ್ಯಾನರ್ ಮತ್ತೆ ಫ್ಲೆಕ್ಸ್ಗಳು ಮೈಸೂರಿನ ಪ್ರಮುಖ ವೃತ್ತಗಳಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ನ ಒಂದು ಜನಾಂದೋಲನ ಸಮಾವೇಶ ಇದೆ, ಯಾಕೆ ಈ ಸಮಾವೇಶ ಅನ್ನೋದ್ರ ಬಗ್ಗೆ ಏನೇನ್ ಕಾರ್ಯಕ್ರಮ ಇದೆ, ಆ ಎಲ್ಲಾ ಕಾರ್ಯಕ್ರಮದ ಒಂದು ರೂಪುರೇಷೆಗಳ ಜೊತೆಗೆ ಈ ಒಂದು ಬ್ಯಾನರ್ ಗಳನ್ನು ಕೂಡ ಹಾಕಿದ್ದಾರೆ. ಜನರು ಇದನ್ನ ನೋಡ್ಕೊಂಡು ದೇವೇಗೌಡರು ಕೂಡ ಪಡ್ಕೊಂಡಿದ್ದಾರೆ, ಅವರು ಈ ಒಂದು ಪಾದಯಾತ್ರೆಯಲ್ಲಿ ಒಂದು ಮಾಡ್ತಾ ಇದಾರಲ್ಲ, ಹೋರಾಟವನ್ನ ಮಾಡ್ತಾ ಇದಾರಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಜನರು ಈಗಾಗಲೇ ಮಾಡ್ಕೋತಿರುವಂತದ್ದು. ಒಟ್ಟಾರೆ ಇವತ್ತು ನಡೆಸಿರುವಂತಹ ಒಂದು ಜನಾಂದೋಲನ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದ ಪ್ರಮುಖವಾಗಿ ಈ ಒಂದು ಪಾದಯಾತ್ರೆಗೆ ಒಂದು ಟಕ್ಕರ್ ಕೊಡುವಂತದ್ದು, ಜೊತೆಗೆ ಬಿಜೆಪಿ ಒಂದು ಪ್ರಕಟಣೆಯನ್ನು ಹೊರಡಿಸಿತ್ತು JDS ವಿರುದ್ಧವಾಗಿ. ಆ ಪ್ರಕಟಣೆಯ ಒಂದು ಮಾಹಿತಿ ಕೂಡ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಅವ್ರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಾದಂತ ಒಂದು ಜನಾಂದೋಲನ ಸಮಾವೇಶವೂ ಕೂಡ ಮಾಡ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.